ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಫೆಬ್ರವರಿ 17ನೇ ತಾರೀಕು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ. ಈ ರಾಶಿ ಚಕ್ರದವರಿಗೆ ಈ ಒಂದು ಭಯಂಕರವಾದ ಅಮಾವಾಸ್ಯೆಯ ನಂತರ ಸಂಪೂರ್ಣವಾಗಿ ಅದೃಷ್ಟ ಕೈ ಹಿಡಿಯುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಈ ರಾಶಿಯವರ ಬಾಳನ್ನು ಬೆಳಕು ಮಾಡುತ್ತೆ. ಸಕಲ ರೀತಿಯ ಕಷ್ಟಗಳು ದೋಷಗಳಿಂದ ಪರಿಹಾರ. ಈ ರಾಶಿ ಚಕ್ರದವರ ಜೀವನದಲ್ಲಿ ಅಧಿಕ ಮಟ್ಟದಲ್ಲಿ ಲಾಭ ಬರುವ ಸಾಧ್ಯತೆ ಇದೆ. ಯಶಸ್ಸು ಇವರನ್ನು ಹುಡುಕಿಕೊಂಡು ಬರುತ್ತದೆ. ಎಲ್ಲ ಕಷ್ಟಗಳಿಂದ ನಿವಾರಣೆ, ಆದಷ್ಟು ಲಾಭವನ್ನು ಬರಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತದೆ. ಈ ರಾಶಿ ಚಕ್ರದವರಿಗೆ ಅಮಾವಾಸ್ಯೆಯಂದು ಮಾಡುವಂತಹ ಪೂಜೆ ಪುನಸ್ಕಾರ ದಾನ ಧರ್ಮಗಳು ವಿಶೇಷವಾಗಿ ಶಕ್ತಿಯನ್ನು ತುಂಬೋದು ಮಾತ್ರವಲ್ಲದೆ ಜೀವನದ ಹಲವಾರು ರೀತಿಯ ಕಷ್ಟಗಳಿಂದ ದೂರ ಮಾಡಿ ನೆಮ್ಮದಿಯನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂಥ ಅನವಶ್ಯಕವಾದ ಜಗಳ, ಮನಸ್ತಾಪ, ಶತ್ರುಗಳ ಕಾಟವನ್ನು ಕೂಡ ಈ ಸಮಯದಲ್ಲಿ ದೂರ ಮಾಡಿಕೊಳ್ಳಬಹುದು. ಹಾಗಾದ್ರೆ ಈ ಶಕ್ತಿಶಾಲಿ ಭಯಂಕರವಾದ ಅಮಾವಾಸ್ಯೆಯ ನಂತರ ಈ ರಾಶಿಯವರಿಗೆ ಅದೃಷ್ಟದ ಸುರಿಮಳೆಯ ಜೊತೆಗೆ ಹಣಕಾಸಿನ ಸುರಿಮಳೆ ಕೂಡ ಸುರಿಯುತ್ತದೆ. ಫೆಬ್ರವರಿ ತಿಂಗಳಲ್ಲಿ ಸೂರ್ಯ, ಶುಕ್ರ, ಮಂಗಳ ಇತ್ಯಾದಿ ದೊಡ್ಡ ಗ್ರಹಗಳು ಕುಂಭ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಶುರು ಮಾಡ್ತಾ ಇದೆ. ಈ ಅಮಾವಾಸ್ಯೆ ನಂತರ ಆರ್ಥಿಕವಾದ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಹೌದು, ಈ ರಾಶಿಯವರ ಕನಸುಗಳು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳೋಕೆ ಖಂಡಿತವಾಗಿ ಲಕ್ಷ್ಮೀದೇವಿ ಕುಬೇರ ದೇವನ ಆಶೀರ್ವಾದವು ಖಂಡಿತ ಸಹಾಯ ಮಾಡೋದ್ರಿಂದ ಈ ರಾಶಿಯವರ ಬಾಳು ಅದೃಷ್ಟ ಬಂಗಾರವಾಗುವ ಸಮಯ. ರಾಶಿ ಹಣವನ್ನು ಬರಮಾಡ್ಕೊಳ್ತೀರಾ. ಯಾವುದೇ ತೊಂದರೆಗಳಿದ್ರೂ ಕೂಡ ಎಲ್ಲವನ್ನ ದೂರ ಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡ್ಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೊದಲನೇ ರಾಶಿ ಮಿಥುನ ರಾಶಿ. ಈ ರಾಶಿಗೆ ಸೇರಿದಂತಹ ಜನರಿಗೆ ತಮ್ಮ ಕುಟುಂಬದಲ್ಲಿ ಶಾಂತಿ, ಸುಖ, ನೆಮ್ಮದಿ ಹೆಚ್ಚಾಗುವ ಸಾಧ್ಯತೆ ಇದು. ಹಣಕಾಸಿಗೆ ಸಂಬಂಧಪಟ್ಟಂತೆ ಹಣವನ್ನು ಉಳಿತಾಯ ಮಾಡುವಲ್ಲಿ ಕೂಡ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಾ. ನೀವು ಯಾವುದಾದ್ರೂ ಕುಟುಂಬದಲ್ಲಿ ವ್ಯವಹಾರವನ್ನು ಮಾಡ್ತಿದ್ರೆ ಈ ಅವಧಿಯಲ್ಲಿ ನಿಮಗೆ ದೊಡ್ಡ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಕೆಲಸವನ್ನು ಮುಂದುವರಿಸಿ. ಈ ರಾಶಿಗೆ ಸೇರಿದಂತಹ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿಯ ರಾಜಕೀಯದಿಂದ ದೂರ ಇದ್ರೆ ಒಳ್ಳೆಯದಾಗುತ್ತೆ. ಗ್ರಹಗಳ ಅಶುಭವಾದ ಪ್ರಭಾವದಿಂದಾಗಿ ನಿಮ್ಮ ಅಗತ್ಯ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು. ಆದರೆ ಕೆಲವು ಸಮಯದವರೆಗೆ ಮಾತ್ರ ಇದು ಇರುತ್ತದೆ. ಖಂಡಿತ ಈ ರಾಶಿಯವರಿಗೆ ರಾಹು ಮತ್ತು ಸೂರ್ಯ, ಮಂಗಳ ಈ ಗ್ರಹಗಳ ವಿಶೇಷವಾದ ಚಲನೆಯ ಮೂಲಕ ಮಿಶ್ರ ಫಲಗಳು ದೊರಕುವ ಸಾಧ್ಯತೆ ಇರೋದ್ರಿಂದ ಈ ವಿಶೇಷವಾದ ಶಕ್ತಿಯುತವಾದ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ನಂತರ ಎಲ್ಲ ರಾಶಿಯವರ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತವೆ. ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸುತ್ತೆ. ಧಾರ್ಮಿಕವಾದ ಯಾತ್ರೆಗೆ ತೆರಳುವಂತಹ ಯೋಗವಿದೆ. ಅದರಲ್ಲೂ ಕೂಡ ಅನೇಕ ರೀತಿಯ ಅಡೆತಡೆಗಳು ಕೂಡ ಎದುರಾಗುತ್ತೆ. ಮಾನಸಿಕ ಒತ್ತಡಕ್ಕೆ ಕೂಡ ಒಳಗಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ಓಂ ಲಕ್ಷ್ಮೀ ದೇವಿ ನಮಃ ಮಂತ್ರವನ್ನು ಜಪಿಸೋದನ್ನು ಮರಿಬೇಡಿ. ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪಾರಾಧನೆ ಮಾಡೋದು ತುಂಬ ಒಳ್ಳೆಯದು. ಎರಡನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಸಾಕಷ್ಟು ರೀತಿಯ ಪ್ರಯತ್ನಗಳು ಫಲ ಕೊಡುತ್ತೆ. ಆದರೂ ಕೂಡ ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು ಎದುರಾಗಬಹುದು. ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಶತ್ರುಗಳ ಕಾಟ ಹೆಚ್ಚಾಗಬಹುದು. ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರಬಹುದು. ಈ ಒಂದು ಸೂರ್ಯಗ್ರಹಣ ಅಮಾವಾಸ್ಯೆಯ ನಂತರ ಈ ರಾಶಿಯವರು ಅದೃಷ್ಟವನ್ನು ಬರಮಾಡ್ಕೊಳ್ಳೋಕೆ ಕೆಲವೊಂದಿಷ್ಟು ಪರಿಹಾರವನ್ನು ಕೂಡ ನಾವು ತಿಳಿಸಿಕೊಡ್ತೇವೆ. ಅದರ ಬಗ್ಗೆ ನೀವು ಹೆಚ್ಚಿನ ಒಂದು ಗಮನ ಕೊಡಬೇಕಾಗುತ್ತೆ. ಆರೋಗ್ಯದ ಕಡೆ ಕೂಡ ನಿಮ್ಮ ಗಮನ ಜಾಸ್ತಿ ಇರಬೇಕು. ಈ ಸಮಯ ಹೊಸ ವಸ್ತುಗಳನ್ನು ಖರೀದಿ ಮಾಡೋದನ್ನು ತಪ್ಪಿಸಿ. ಈ ಅಮಾವಾಸ್ಯೆ ಮುಗಿದ 15 ದಿನಗಳ ಕಾಲ ನಿಮ್ಮ ಪರಿಸ್ಥಿತಿಯನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಒಟ್ಟಾರೆಯಾಗಿ ರಾಶಿಯವರಿಗೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುತ್ತೆ. ಅನಗತ್ಯವಾದ ಜಗಳ, ಮನಸ್ತಾಪ, ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು. ಈ ಅವಧಿಯಲ್ಲಿ ನಿಮ್ಮ ಧಾರ್ಮಿಕ ವಿಶ್ವಾಸ ಬಲಗೊಳ್ಳುತ್ತೆ. ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ. ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ. ನೆಮ್ಮದಿಯ ಕಡೆಗೆ ನಿಮ್ಮ ಗಮನ ಹೋಗುತ್ತೆ. ನಿಮ್ಮ ಗುರಿಗಳು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತವೆ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲೂ ಈ ಒಂದು ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಕುತೂಹಲದ ಜೊತೆಗೆ ಸಂಭ್ರಮದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಈ ರಾಶಿ ಚಕ್ರದವರಿಗೆ 2026 ಫೆಬ್ರವರಿ ತಿಂಗಳು 17ನೇ ತಾರೀಕು ಈ ತಿಂಗಳು ವಿಶೇಷವಾದ ಸೌರಮಂಡಲದ ಕೌತುಕಕ್ಕೆ ಸಾಕ್ಷಿಯಾಗುತ್ತಿರುವಂತಹ ಸಂದರ್ಭ. ಈ ವರ್ಷದ ಮೊದಲ ಸೂರ್ಯಗ್ರಹಣ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಕಿ ಇರೋದ್ರಿಂದ ಖಂಡಿತವಾಗಿ ಇದು ಭಾರತೀಯರ ಸಂಪ್ರದಾಯಬದ್ಧವಾಗಿ ಗ್ರಹಣವನ್ನು ಆಚರಿಸಲು ತಯಾರಾಗಿರಬೇಕು.
ಮಾಡಬೇಕು. ಈ ಸಮಯದಲ್ಲಿ ನೀವು ಮಾಡುವಂತಹ ಕೆಲವೊಂದಿಷ್ಟು ಪೂಜೆ ಪುನಸ್ಕಾರಗಳು ನಿಮ್ಮ ಶಕ್ತಿಯನ್ನು ಬಲಪಡಿಸುತ್ತೆ, ಕಷ್ಟಗಳಿಂದ ದೂರ ಮಾಡುತ್ತೆ. ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 12:31ಕ್ಕೆ ಕಂಕಣ ಸೂರ್ಯಗ್ರಹಣ ಆರಂಭವಾಗುತ್ತೆ. ಫೆಬ್ರವರಿ 17 ಮಂಗಳವಾರ ಬರ್ತಾ ಇರೋದ್ರಿಂದ ಈ ಒಂದು ವಿಶೇಷವಾದ ಸಾಂಪ್ರದಾಯಿಕವಾದ ಪ್ರಕಾರ ವಿಶೇಷವಾಗಿ ಶಕ್ತಿ ಮತ್ತು ಜೀವನದ ಮೇಲೆ ಚೈತನ್ಯ ಎಲ್ಲವೂ ಕೂಡ ಜಾಸ್ತಿ ಆಗೋದ್ರಿಂದ ಈ ಕಂಕಣ ಸೂರ್ಯಗ್ರಹಣ ಅತ್ಯಂತ ಅಪರೂಪದ ವಿದ್ಯಮಾನ ಅಷ್ಟೇ ಅಲ್ಲ, ಅತ್ಯಂತ ಆಕರ್ಷಕವಾಗಿರುವ ಗ್ರಹಣ ಅಂತಲೇ ಹೇಳಬಹುದು. ಆದ್ದರಿಂದ ಈ ಸಂದರ್ಭದಲ್ಲಿ ಈ ಗ್ರಹಣದ ಕಾಲ ಮಕ್ಕಳನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮ. 12 ರಾಶಿ ಚಕ್ರದ ಮೇಲೆ ಈ ಗ್ರಹಣ ಸಂಪೂರ್ಣವಾಗಿ ತನ್ನ ವಿಶೇಷವಾದ ಪ್ರಭಾವವನ್ನು ಬೀರುತ್ತೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಸಮಯ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ, ಆದಷ್ಟು ವಿಶೇಷವಾದ ಶಕ್ತಿಯನ್ನು ಜೀವನದಲ್ಲಿ ಕಂಡುಕೊಳ್ಳೋಕ್ಕೆ ನಾವು ತಿಳಿಸುವಂತಹ ಪರಿಹಾರವನ್ನು ಅನುಸರಿಸಿ ಸೂರ್ಯದೇವನಿಗೆ ಒಂದು ಅರ್ಘ್ಯವನ್ನು ಸಮರ್ಪಿಸಿ. ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸು, ಸಮೃದ್ಧಿ, ನೆಮ್ಮದಿಯನ್ನು ತಂದುಕೊಡುತ್ತೆ. ಸಕಲ ದೋಷಗಳಿಂದ ಪರಿಹಾರವನ್ನು ಮಾಡಿಕೊಡುತ್ತೆ. ವಿಶೇಷವಾಗಿ ರಾಶಿಯವರು ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ಬಹುದು, ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಬಹುದು, ಜೀವನದಲ್ಲಿ ಇರ್ತಕ್ಕಂಥ ದುಃಖಗಳು ದೂರ ವಾಗುತ್ತೆ. ಈ ಸಮಯ ನಿಮ್ಮ ಆರೋಗ್ಯ ಕೂಡ ಅದ್ಭುತವಾಗಿ ರೂಪುಗೊಳ್ಳುತ್ತೆ. ಇಷ್ಟೆಲ್ಲ ಅದೃಷ್ಟ ಮತ್ತು ಆರ್ಥಿಕ ವಿಚಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಕಂಡುಕೊಳ್ಳುವಂತಹ ಈ ರಾಶಿಯವರಿಗೆ ಅತ್ಯಂತ ಶುಭ ಯೋಗ ಅಂತ ಪರಿಗಣಿಸಲಾಗುತ್ತದೆ. ಯಾವುದೇ ರೀತಿಯ ಕುಟುಂಬದ ಕಲಹದ ವಾತಾವರಣ ದೂರವಾಗ್ತಾ ಹೋಗುತ್ತೆ. ಕಷ್ಟಗಳು ಬಂದಾಗ ಅದನ್ನು ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಕಂಡುಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಬರಮಾಡ್ಕೊಳ್ತಾರೆ, ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಅತಿಯಾದ ಕೋಪವು ನಿಮ್ಮ ಕೆಲಸವನ್ನು ಹಾಳು ಮಾಡಬಹುದು. ಕೋಪದಲ್ಲಿ ಯಾವುದೇ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ, ಇದು ತುಂಬ ಅಪಾಯಕಾರಿಯಾಗಿರುತ್ತೆ. ನಿಮ್ಮ ವೃತ್ತಿ ಜೀವನದ ಮೇಲೆ ನೇರವಾದ ಪರಿಣಾಮ ಬೀರಬಹುದು. ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವಂಥ ಈ ಸಮಯದಲ್ಲಿ ನಿಮ್ಮ ಸೂರ್ಯಗ್ರಹಣದ ಪ್ರಭಾವ ಎಲ್ಲರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಅತಿಯಾದ ವೆಚ್ಚಗಳು, ತೊಂದರೆಗಳು ಉಂಟಾಗಬಹುದು. ಆಸ್ತಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬೇಕು. ಈ ರಾಶಿ ಚಕ್ರದವರಿಗೆ ವಿವಾಹದ ಮನೆಯಲ್ಲಿ ಅಂಗಾರಕ ಯೋಗವು ರೂಪುಗೊಳ್ತಾ ಇದೆ. ಇದು ಸ್ಥಳೀಯರ ಕೋಪವನ್ನು ಹೆಚ್ಚಿಸಬಹುದು, ಆದ್ದರಿಂದ ಹೆಚ್ಚು ಜಾಗರೂಕರಾಗಿರುವುದು ಒಳ್ಳೆಯದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಒಂದು ಸಮಯ ಅಂದರೆ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯು ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಾಗಿ ಕಾಣಬಹುದು. ಯಾರಿಗಾದರೂ ಬಿರುಕು ಉಂಟಾಗಬಹುದು, ಆದ್ದರಿಂದ ನಿಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅನಪೇಕ್ಷಿತ ವಿಚಾರಗಳಲ್ಲಿ ಪರಿಸ್ಥಿತಿಯನ್ನು ಸೃಷ್ಟಿಸುವ ಕೋಪದಲ್ಲಿ ಏನನ್ನೂ ಹೇಳಬೇಡಿ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಬಹುದು. ನೀವು ಈ ಸಮಯ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳೋಕೆ ಧರ್ಮ ಮತ್ತು ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನು ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕಾಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಈ ಒಂದು ವಿಶೇಷವಾದ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ನಂತರ ದೇವರ ಅನುಗ್ರಹ ಕೈ ಹಿಡಿಯುತ್ತದೆ. ನಿಮ್ಮ ಕೆಲಸದಲ್ಲಿ ಉತ್ತಮವಾದ ಫಲಾನುಫಲವನ್ನು ತಂದುಕೊಡುತ್ತೆ. ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಯೋಚನೆ ಮಾಡಿ ಮುಂದುವರಿಯೋದ್ರಿಂದ ಲಾಭವನ್ನು ಕಂಡುಕೊಳ್ಬಹುದು. ಅತಿಯಾದ ಕೋಪ ಮತ್ತು ಉತ್ಸಾಹವನ್ನು ತಪ್ಪಿಸಬೇಕು. ನಿಮ್ಮ ಪ್ರಗತಿಗೆ ಅವಕಾಶಗಳು ಬರ್ತಾ ಹೋಗುತ್ತೆ. ವ್ಯಾಪಾರ ಮಾಡುವಂತಹ ಜನರಿಗೆ, ಉದ್ಯಮಿಗಳಿಗೆ ತಮ್ಮ ವ್ಯವಹಾರವನ್ನು ಮುಂದುವರಿಸಲು ಏನು ಮಾಡಬೇಕು, ಏನು ಮಾಡಬಾರ್ದು ಎಂಬುದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಪ್ರೀತಿಯಲ್ಲಿ ಇರ್ತಕ್ಕಂಥವರು ಪರಸ್ಪರ ಪ್ರೀತಿಯಲ್ಲಿ ಹೆಚ್ಚಿನ ಮಾಧುರ್ಯತೆಯನ್ನು ಕಂಡುಕೊಳ್ಳಬಹುದು. ನಿಮ್ಮ ಮನಸ್ಸು ಚಂಚಲವಾಗಿರುತ್ತೆ. ಸ್ವಯಂ ನಿಯಂತ್ರಣದಲ್ಲಿ ಇರೋದು ಉತ್ತಮ. ತಾಳ್ಮೆಯನ್ನು ಕಾಪಾಡಿಕೊಳ್ಳೋಕೆ ಪ್ರಯತ್ನ ಮಾಡಿ. ನೀವು ಉದ್ಯೋಗ, ಪರೀಕ್ಷೆಗಳು ಅಥವಾ ಸಂದರ್ಶನ ಇತ್ಯಾದಿಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಒಂದು ಕಾಳಜಿಯನ್ನು ವಹಿಸೋದು ತುಂಬ ಒಳ್ಳೆಯದು. ಈ ಒಂದು ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ನಂತರ ಲಕ್ಷ್ಮೀದೇವಿ, ಕುಬೇರ ದೇವನ ಅನುಗ್ರಹಕ್ಕೋಸ್ಕರ ಕನಕದಾರ ಸ್ತೋತ್ರವನ್ನು ಪಠಿಸೋದಕ್ಕೆ ಮರಿಬೇಡಿ. ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೂಡ ಪಠಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಜೀವನದಲ್ಲಿ ಯಶಸ್ಸು ಬರುತ್ತದೆ. ನಿಮ್ಮ ಮನಸ್ಸು ಚಂಚಲವಾಗಿದ್ದರೆ ಖಂಡಿತ ನಿಯಂತ್ರಣಕ್ಕೆ ಬರುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳೆಲ್ಲ ದೂರ, ವಿಶ್ವಾಸಾರ್ಹರಾಗಿ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತೀರಾ. ಮುಂದಿನ ರಾಶಿ ಕಟಕ ರಾಶಿ. ಇದು ಆತ್ಮವಿಶ್ವಾಸ ಕೊರತೆ ಇರುತ್ತೆ. ಮನಸ್ಸು ಪ್ರಬುದ್ಧವಾಗಿ ಉಳಿಯುತ್ತೆ. ಮನಸ್ಸಿನಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ದಾಂಪತ್ಯ ಜೀವನದಲ್ಲಿ ಸುಖ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸದಲ್ಲಿ ಅಧಿಕಾರಿಗಳ ಬೆಂಬಲ ಕೂಡ ಸಂಪೂರ್ಣವಾಗಿ ಪಡೆದುಕೊಳ್ತೀರಾ. ಈ ಅಮಾವಾಸ್ಯೆ ನಂತರ ಲಕ್ಷ್ಮೀದೇವಿ, ಕುಬೇರ ದೇವನ ಅನುಗ್ರಹ, ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕತ್ತಲೆಯನ್ನು ದೂರ ಮಾಡುತ್ತೆ. ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಪ್ರಯತ್ನ ಮತ್ತು ಸಮರ್ಪಣೆ ಅಗತ್ಯವಾಗಿರುತ್ತೆ. ನಿಮ್ಮ ಬಳಿ ಇರುವ ಎಲ್ಲರನ್ನ ನೀವು ಪ್ರೀತಿಸಬೇಕು ಮತ್ತು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಬೇಕು. ಪ್ರೇಮ ಜೀವನ ಅದ್ಭುತವಾಗಿರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಮಾತುಕತೆಯ ಮೂಲಕ ಪಾರದರ್ಶಕವಾಗಿರೋದ್ರಿಂದ ಖಂಡಿತವಾಗಿ ಉದ್ಯೋಗದಲ್ಲೂ ಕೂಡ, ಕೆಲಸದ ಕ್ಷೇತ್ರದಲ್ಲೂ ಕೂಡ ಅದ್ಭುತವಾದ ಯಶಸ್ಸನ್ನು, ಸುಖ, ಶಾಂತಿ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಕುಟುಂಬ ಜೀವನ ನೆಮ್ಮದಿಯಿಂದ ಇರುತ್ತೆ. ನಿಮ್ಮ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ. ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು.
ಹೌದು, ಈ ರಾಶಿಯವರಿಗೆ ಇನ್ನು ಮುಂದೆ ಕುಟುಂಬ ಎಲ್ಲ ಸದಸ್ಯರ ಸಂತೋಷಕ್ಕಾಗಿ ಕೆಲವೊಂದಿಷ್ಟು ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಂಡು ಈ ಒಂದು ಅಮಾವಾಸ್ಯೆ ನಂತರ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂಥ ಇಷ್ಟು ರಾಶಿಗಳಲ್ಲಿ ಅಂದರೆ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ, ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಸಮಯ ನೀವು ಮಾಡುವಂತಹ ದಾನ ಧರ್ಮ ವಿಶೇಷವಾದ ಕಾರ್ಯಗಳು ನಿಮ್ಮ ಹಲವಾರು ವರ್ಷಗಳ ಭವಿಷ್ಯವನ್ನು ಅದ್ಭುತವಾಗಿ ಮಾಡ್ತಾ ಹೋಗುತ್ತೆ. ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣ ಮಾಡೋದು, ದಾನ ಕಾರ್ಯಗಳಿಗೆ ಖರ್ಚು ಮಾಡೋದು ಅತ್ಯುತ್ತಮವಾದ ಲಾಭವನ್ನು ತಂದುಕೊಡುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.